ಹಾಯ್, ಕೆ ಕಡೆಯಿಂದ ಹೊಸದಾಗಿ ಬಂದಿರುವಂತಹ ಅಪ್ಡೇಟ್ ಏನಿದೆ ಇದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನಂತರ ಇದರಲ್ಲಿ ಇರುವಂತಹ ಎಲ್ಲಾ ವಿಷಯಗಳು ನೀವು ಅಂದುಕೊಂಡ್ರ ರೀತಿನೇ ಇಲ್ಲ, ಅದರ ಮೀನಿಂಗ್ ಸ್ವಲ್ಪ ಚೇಂಜ್ ಇದೆ, ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನಂತರ ಹಾ, ಈ ಅಪ್ಡೇಟ್ ಬಂದು ತುಂಬಾ ಟೈಮ್ ಆಯ್ತು, 6 to 7 hours ಆಯ್ತು. ನಂತರ ಅಪ್ಡೇಟ್ ಬಂದಾಗಲೇ ತುಂಬಾ ವಿದ್ಯಾರ್ಥಿಗಳು, ಅಂದ್ರೆ ನಿಮ್ಮಲ್ಲೇ ತುಂಬಾ ವಿದ್ಯಾರ್ಥಿಗಳು ವಾಟ್ಸಪ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ನೋಟಿಫಿಕೇಶನ್ ಅನ್ನ ಕಳಿಸಿ, ಸರ್ ಅಪ್ಡೇಟ್ ಬಂದಿದೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾ ಇದ್ರಿ. ಸರಿ, ಈ ವಿಡಿಯೋನ ಮಾಡ್ತಿದ್ದೀನಿ. ನಂತರ ಥ್ಯಾಂಕ್ ಯು, ಅಂದ್ರೆ ನೀವು ಆ ರೀತಿ ಒಂದು ನೋಟಿಫಿಕೇಶನ್ ಕಳಿಸಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದಾಗ ನನಗೆ ಖುಷಿ ಆಯ್ತು. ಅಂದ್ರೆ ವಿದ್ಯಾರ್ಥಿಗಳು ನನ್ನ ಎಷ್ಟು ಟ್ರಸ್ಟ್ ಮಾಡ್ತಾರೆ ಅಂತ ಯೋಚನೆ ಮಾಡಿ ಸ್ವಲ್ಪ ಸ್ವಲ್ಪ ಅಲ್ಲ, ಬಹಳನೇ ಖುಷಿ ಆಯ್ತು. ಸರಿ, ವಿಷಯ ಏನು ಅಂತ ಹೇಳಿದ್ರೆ, ಈ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರೆ ನೀವೀಗ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಾ. ವಿಷಯ ಏನಂತ ಹೇಳಿದ್ರೆ, ಯಾವ್ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಮಾಡೋದಿರೋದಿಲ್ಲ, ಅವರು ನೆಕ್ಸ್ಟ್ ರೌಂಡಿಗೆ ಹೋಗ್ತಾರೆ. ಇದನ್ನ ಬಹಳ ಮೊದಲೇ ನಾನು ಹೇಳಿದ್ದೆ. ಬಟ್ ಈ ವರ್ಷ ಒಂದು ಚೇಂಜಸ್ ಅನ್ನು ಕೂಡ ಮಾಡಿದಾರೆ. ಅದು ಏನು ಅಂತ ಕರೆಕ್ಟ್ ಆಗಿ ಹೇಳದೇ ಇದ್ರು ಕೂಡ ಅದ್ರ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಅಲ್ಲಿ ನೋಡಿ, ಈಗ ಏನು ಚಾಯ್ಸ್ ಎಂಟ್ರಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ, ಆದರೆ ಎರಡನೇ ಸುತ್ತಿನಲ್ಲಿ ಇಚ್ಛೆ ಅಥವಾ ಆಯ್ಕೆಯನ್ನು ದಾಖಲಿಸಲು ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಅವಕಾಶ ಕೊಡ್ತಾರೆ. ಚಾಯ್ಸ್ ಎಂಟ್ರಿ ಎಲ್ಲ ಆದ ನಂತರ ಬೇರೆ ವಿದ್ಯಾರ್ಥಿಗಳು ಏನಿದ್ದಾರೆ ಸೀಟ್ ಅಲಾಟ್ ಆಗಿರುತ್ತಲ್ಲ, ಅವರದೆಲ್ಲ ಚಾಯ್ಸ್ ಎಂಟ್ರಿ ಆದ ನಂತರ ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಅವಕಾಶ ಕೊಡ್ತಾರೆ. ಆ ಟೈಮಲ್ಲಿ ನೀವು ಅಂದ್ರೆ ಸೀಟ್ ಅಲಾಟ್ ಆಗದೇ ಇರುವಂತ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಅವಕಾಶ ಕೊಡ್ತಾರಲ್ವಾ, ಡೇಟ್ಸ್ ಅನೌನ್ಸ್ ಮಾಡ್ತಾರೆ, ಆವಾಗ ಲಾಗಿನ್ ಆಗಬೇಕು ಆಪ್ಷನ್ ಎಂಟ್ರಿ ಎಡಿಟಿಂಗ್ಗೆ. ಎಡಿಟಿಂಗ್ ಮಾಡ್ತಿರೋ ಬಿಡ್ತಿರೋ ಅದು ಬೇರೆ ವಿಷಯ. ನಿಮ್ಗೆ ಅವಶ್ಯಕತೆ ಇದ್ರೆ ಎಡಿಟ್ ಮಾಡಿ. ಅಕಸ್ಮಾತ್ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ, ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ಇದೆ ಅಂತ ಸಂದರ್ಭದಲ್ಲೂ ಕೂಡ ಎಡಿಟಿಂಗಿಗೆ ಅವಕಾಶ ಕೊಟ್ಟಾಗ ಆಪ್ಷನ್ ಎಂಟ್ರಿ ಲಿಂಕ್ ಏನಿರುತ್ತೆ ಅದ್ರ ಮೂಲಕ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಅಲ್ಲಿ ಯಾವ ರೀತಿ ಆಪ್ಷನ್ ಕೊಟ್ಟಿದ್ದಾರೆ ಅಂತ ಕರೆಕ್ಟಾಗಿ ಹೇಳಿಲ್ಲ, ಬಟ್ ಮೇ ಬಿ ಈ ರೀತಿ ಇರಬಹುದು. ಏನು, ನೀವು ಎರಡನೇ ಸುತ್ತಿನಲ್ಲಿ ಭಾಗವಹಿಸಲು ಬಯಸುತ್ತೀರಾ, ಇದನ್ನ ಈ ರೀತಿ ಒಂದು ಆಪ್ಷನ್ ಅನ್ನು ಅವ್ರು ಕೇಳಬಹುದು. ಅದೇ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ ಇದೆ ರೀತಿ ಆಪ್ಷನ್ ಕೇಳಬಹುದು. ಅವಾಗ ನೀವು ಅದನ್ನ ಎಸ್ ಅಂತ ಕೊಟ್ಟು ಸಬ್ಮಿಟ್ ಮಾಡಿದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಸರಿನಾ? ಸಿಂಪಲ್ ಪ್ರೊಸೀಜರ್. ಅಂದ್ರೆ ನೀವು ಆಪ್ಷನ್ ಎಡಿಟಿಂಗ್ ಅವಕಾಶ ಕೊಟ್ಟಾಗ ಲಾಗಿನ್ ಆಗ್ತೀರಾ. ಲಾಗಿನ್ ಆದಾಗ ಈ ರೀತಿ ಯಾವುದೋ ಒಂದು ಆಪ್ಷನ್ ಕೇಳ್ತಾರೆ ಅವರು, ನಿಮ್ಮ ಆಪ್ಷನ್ ಎಂಟ್ರಿ ಇದೆಯಾ ಅದನ್ನ ಚೆಕ್ ಮಾಡಿ. ನಂತರ ಅದು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಪಾರ್ಟಿಸಿಪೇಟ್ ಮಾಡಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಈ ರೀತಿ ಯಾವುದಾದ್ರು ಒಂದು ಆಪ್ಷನ್ ಅನ್ನು ಕೊಡ್ತಾರೆ, ಅದನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಆ ಆಪ್ಷನ್ ಅನ್ನ ಕನ್ಸಿಡರ್ ಮಾಡಿ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಈಗ ಇದು ಕಂಪಲ್ಸರಿ ಅಂತ ಕೂಡ ಹೇಳಿದ್ದಾರೆ ಲಾಗಿನ್ ಆಗಬೇಕು ಅಂತ. ಆ ನೋಟಿಫಿಕೇಶನ್ ಮತ್ತೊಮ್ಮೆ ಓದಿ ನೀವು, ಓಕೆನಾ? ಸೊ ಇದು ಒಂದು ವಿಷಯ. ಆದ್ರೆ ಈಗ ಮತ್ತೊಂದು ಇಂಪಾರ್ಟೆಂಟ್ ವಿಷಯ, ಯಾವ್ಯಾವ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಬಟ್ ಅವರು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ, ಹಾಗೆ ಅವರಿಗೆ MBBS ಸೀಟ್ ಸಿಗತ್ತಾ ಅಂತ ಚೆಕ್ ಮಾಡಬೇಕು ಅಂತ ಕೂಡ ಇದೆ. ಅಂದ್ರೆ MBBS ಸೀಟ್ ಬೇಕು, ಸಿಕ್ಕಿರ್ಬೇಕು, ಆ ರೀತಿ ಆಸೆ ಕೂಡ ಇರುತ್ತೆ. ಹಾಗಿದ್ರೆ MBBS ಸೀಟ್ಸ್ ಅಥವಾ MBBS ಕಾಲೇಜಸ್ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇದ್ದು ನೀವು ಅದನ್ನ ಅಂದ್ರೆ ನೆಕ್ಸ್ಟ್ ರೌಂಡ್ ಅಲ್ಲಿ MBBS ಕೋರ್ಸ್ಗೋಸ್ಕರ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಕಾಷನ್ ಡಿಪಾಸಿಟ್ ಪೇ ಮಾಡಬೇಕು ಅಂತ ಹೇಳಿದ್ದಾರೆ, ಓಕೆನಾ? ಈಗ ಕಾಷನ್ ಡಿಪಾಸಿಟ್ ಬಗ್ಗೆ ಡೀಟೇಲ್ಸ್ ಇದುವರೆಗೆ ಕ್ಲಿಯರ್ ಆಗಿ ಕೊಟ್ಟಿಲ್ಲ. ಅಂದ್ರೆ ಕಾಷನ್ ಡಿಪಾಸಿಟ್ ಪೇ ಮಾಡೋದಕ್ಕೆ ಯಾವಾಗಿನಿಂದ ಎಲ್ಲಿವರೆಗೆ ಅವಕಾಶ ಇರುತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ. ಆವಾಗ ಈಗ ಯಾವ ರೀತಿ ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ, ಅದೇ ರೀತಿ ವಿಡಿಯೋನ ಮಾಡಿ ನಿಮಗೆ ಇನ್ಫಾರ್ಮೇಶನ್ ನೀಡ್ತೀನಿ. ನಂತರ ನೀವೆಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮ ಅದೇ ಮೆಸೇಜಸ್ ಆಯಿತು ಅದೆಲ್ಲ ನೋಡಿದಾಗ, ಕಮೆಂಟ್ಸನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.